ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ವೈಬ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕುಂದಾಪುರ ಸಮೀಪದ ಬಸ್ರೂರಿನಲ್ಲಿರುವ ತುಳುವೇಶ್ವರ ದೇವಸ್ಥಾನದಿಂದ ನಮ್ಮ ಸ್ವಂತ ಕಾರಿನಲ್ಲಿ ದೇಶದ 12 ಜ್ಯೋತಿರ್ಲಿಂಗ ದರ್ಶನದ ಯಾತ್ರೆಯನ್ನು ಪ್ರಾರಂಭಿಸುವುದಾಗಿ ಸಂಕಲ್ಪಿಸಿದ್ದೆವು. ಅದರಂತೆ ಜುಲೈ 19ರಂದು ನಮ್ಮ ಯಾತ್ರೆಯನ್ನು ಆರಂಭಿಸಿದೆವು. ಬೆಳಿಗ್ಗೆ ತುಳುವೇಶ್ವರದಿಂದ ಉಡುಪಿ ಜಿಲ್ಲೆಯ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಭೇಟಿ ನೀಡಿ ರಾತ್ರಿ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಮತ್ತೆ ನಮ್ಮ ಯಾತ್ರೆಯನ್ನು ತಮಿಳುನಾಡಿನಲ್ಲಿರುವ ರಾಮೇಶ್ವರ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದೆವು. ಸುಮಾರು 1000 ಕಿಲೋಮೀಟರ್ಗಿಂತಲೂ ದೂರವಿರುವ ಈ ಪ್ರಯಾಣದಲ್ಲಿ ಮೊದಲ ರಾತ್ರಿ ಸಾಧ್ಯವಾದಷ್ಟು ಡ್ರೈವ್ ಮಾಡಿ ನಂತರ ಕೇರಳದಲ್ಲಿರುವ ಎಡನೀರು ಮಠದಲ್ಲಿ ರಾತ್ರಿಯನ್ನು ಕಳೆದು ಬೆಳಗ್ಗಿನ ಉಪಹಾರವನ್ನು ಅಲ್ಲಿಯೇ ಮುಗಿಸಿ ಮಠದಲ್ಲಿ ಬೀಜದ ಉಂಡೆಯ ಬಿತ್ತನೆಯನ್ನು ಮಠಾಧೀಶರಿಂದ ಚಾಲನೆಗೊಳಿಸಿ ಅಲ್ಲಿಂದ ಹೊರಟೆವು. ನಂತರ ನಿರಂತರ ಡ್ರೈವಿಂಗ್ ಮಾಡುತ್ತಾ ಮಂಗಳವಾರ ಬೆಳಿಗ್ಗೆ ರಾಮೇಶ್ವರ ತಲುಪಿದೆವು. ಅಲ್ಲಿ ಹತ್ತಿರದಲ್ಲಿ ವಸತಿ ಕೊಠಡಿಯಲ್ಲಿ ತಂಗಿ ಸ್ವಲ್ಪ ವಿಶ್ರಾಂತಿ ಮಾಡಿ ದೇವರ ದರ್ಶನಕ್ಕೆ ತಯಾರಾದೆವು. ರಾಮೇಶ್ವರ ದೇವಸ್ಥಾನದ ಬಳಿ ಇರುವ ಸಮುದ್ರದಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನದ ಆವರಣದಲ್ಲಿರುವ 22 ತೀರ್ಥಕುಂಡದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದೆವು. ಈ 22 ತೀರ್ಥಕುಂಡಗಳನ್ನು ಶ್ರೀರಾಮನು ತನ್ನ ಬಾಣದ ತುದಿಯಿಂದ ನಿರ್ಮಿಸಿದನು ಎಂಬ ನಂಬಿಕೆ ಇದೆ. ತೀರ್ಥ ಸ್ನಾನದ ಸಮಯ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12, ನಂತರ ಮಧ್ಯಾಹ್ನ 2ರಿಂದ ಸಂಜೆ 6ರ ತನಕ. ದೇವರ ದರ್ಶನ ಮುಗಿಸಿ ನಂತರ ಯಾತ್ರೆಯ 2ನೇ ಮುಖ್ಯ ಉದ್ದೇಶವಾದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದೆವು. ಎಲ್ಲೆಂದರಲ್ಲಿ ಕಸ ಬಿಸಾಡುವ ನಮ್ಮ ಮನಸ್ಥಿತಿ ಬದಲಾಗಬೇಕು, ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಬೇಕು ಎಂಬುದು ಕೂಡ ನಮ್ಮ ಯಾತ್ರೆಯ ಒಂದು ಉದ್ದೇಶವಾಗಿದೆ. ಇವೆಲ್ಲವನ್ನು ಮುಗಿಸಿ ಮುಂದಿನ ದೇವಸ್ಥಾನ ಆಂಧ್ರದಲ್ಲಿರುವ ಶ್ರೀಶೈಲಂ ದೇವಸ್ಥಾನಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಿದೆವು. ಹರ್ ಹರ್ ಮಹಾದೇವ್.